ಹಾಯ್ ಹಲೋ, ನಾನು ನಿಮ್ಮ ಬಡಕಿಲ ಪ್ರದೀಪ್ ಬಂದಿದ್ದೀನಿ. ಇದು ರೈಟ್ ಕ್ಲಿಕ್ ಮಾಡೋಕೆ ರೈಟ್ ಟೈಮ್. ಎಲ್ಲೇ ಇರಿ, ಹೇಗೆ ಇರಿ, ಶುಕ್ರವಾರ ಸಂಜೆ 6:30ಕ್ಕೆ ಮಾತ್ರ ಸುವರ್ಣ ನ್ಯೂಸ್ ಚಾನೆಲ್ ಮುಂದೆ ಮನೆಯಲ್ಲೇ ಇರಿ. ಈ ಪಾಲಿಸಿನ ನೀವು ಪಾಲಿಸ್ತೀರಾ ಅಂತ ನನಗೆ ಗೊತ್ತು. ನಂದು ಕೂಡ ಅದೇ ಪಾಲಿಸಿ ಅಲ್ವಾ? ಹಾಗಾಗಿ ನಾನಂತೂ ನನ್ನ ಕೆಲಸ ಹಚ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ನೀವು ನಿಮ್ಮ ಕೆಲಸಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ನನ್ನ ಮಾತನ್ನ ಕಿವಿಗೊಟ್ಟು ಕೇಳೋಕೆ ರೆಡಿಯಾಗಿ. ಸರಿ, ಹಾಗಿದ್ರೆ ಬನ್ನಿ ಏನೇನಿದೆ ನೋಡೋಣ ಇವತ್ತಿನ ರೈಟ್ ಕ್ಲಿಕ್ನ ಈ ಎಪಿಸೋಡ್ನಲ್ಲಿ. 7 ಮಜಲು ದಾಟಿ ಬರ್ತಾ ಇದೆ ವಿಂಡೋಸ್ 8. ಇದು ವಿಶ್ವದ 8ನೇ ಅದ್ಭುತ ಆಗುತ್ತಾ? ಇದು ಐಫೋನ್ಗಳ ಮೇಲ್ಬಣ್ಣ, ಇನ್ನು ಬಣ್ಣ ಬಣ್ಣದ ಮಾತಾಡಿ. ಇದರ ಹೆಸರೇ ವೆಬ್ಸೈಟ್. ನಿಮ್ಮದೇ ಸ್ವಂತ ವೆಬ್ಸೈಟ್ ಕಟ್ಕೊಳ್ಳಿ. LG ಆಪ್ಟಿಮಸ್ ನೆಟ್ಗಿದ್ಯಾ? ವಾಟ್ ಅನ್ ಐಡಿಯಾ LG. ಮೊಬೈಲ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ ವಿಶೇಷ ಅಂದ್ರೆ ಹಾರ್ಡ್ವೇರ್ನ ಹಾಗೆ ಇಟ್ಕೊಂಡು ಹೊಸ ಆಪರೇಟಿಂಗ್ ಸಿಸ್ಟಮ್ನ ಹಾಕಿ ಅವಕ್ಕೆ ಆಗಾಗ ಹೊಸ ರೂಪ ಕೊಡ್ಬೋದು. ಮೇಲೆಲ್ಲ ಹುಳುಕು ಅಂತಿರೋ ಮೊಬೈಲ್ಗಳನ್ನು ಒಳಗೆಲ್ಲ ಥಳುಕು ಅನ್ನೋ ಥರ ಮಾಡ್ಬೋದು. ಈಗ ನಿಮ್ಮ ವಿಂಡೋಸ್ ಕಂಪ್ಯೂಟರ್ಗೆ ಅಂತ ಹೊಸ ರೂಪ ಕೊಡೋ ಕಾಲ ಹತ್ರ ಬರ್ತಾ ಇದೆ. ಯಾಕಂದ್ರೆ ಬರ್ತಾ ಇದೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಹೊಸ ಅವತರಣಿಕೆ ವಿಂಡೋಸ್ 8. ಇತ್ತೀಚೆಗೆ ವಿಸ್ಟಾ, ವಿಂಡೋಸ್ 7 OS ಗಳನ್ನ ಬಿಡುಗಡೆ ಮಾಡಿ ತನ್ನ ಗ್ಲಾಮರ್ ಕೋಶಂಟ್ನ ಹೆಚ್ಚಿಕೊಂಡಿದ್ದ ಮೈಕ್ರೋಸಾಫ್ಟ್ನ 8ನೇ ಕಿಟಕಿಯಲ್ಲಿ ಇಣುಕಿ ನೋಡಿದ್ರೆ ಏನೇನ್ ಕಾಣಿಸುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇರೋದೆ. ಇಣುಕ್ ನೋಡೋ ಆಸೆ ಎಲ್ರಿಗೂ ಸಹಜ ತಾನೆ? ನಿಮಗೆ ಈಗ ಅಂಥ ಅವಕಾಶದ ಎಲ್ಲ ಕಿಟಕಿಗಳು ತೆರೀತಾ ಇವೆ. ಸೊ ಬನ್ನಿ, ಹಾಗಾದ್ರೆ ವಿಂಡೋಸ್ 8 ಕಡೆಗೆ ಸ್ವಲ್ಪ ಕಣ್ಣು ಹಾಕ್ಬಿಡೋಣ ಈ ವಾರದ ನ್ಯೂಸ್ ಸೆಕ್ಷನ್ ಅಲ್ಲಿ. ಇತ್ತೀಚಿನ ಕಂಪ್ಯೂಟರ್ ಬಳಕೆದಾರರಲ್ಲಿ ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ ಹೆಚ್ಚು ಜನಪ್ರಿಯ. ಈಗ ಮೈಕ್ರೋಸಾಫ್ಟ್ ತನ್ನ ಹೊಸ OS ಬಿಡುಗಡೆ ಮಾಡಲು ಸಿದ್ಧವಾಗಿದೆ. ಅದು ವಿಂಡೋಸ್ 8. ವಿಂಡೋಸ್ ಫೋನ್ 7 ಎಂಬ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಹೋಲುವ ವಿಂಡೋಸ್ 8 ಟಚ್ ಬೇಸ್ಡ್ OS ಆಗಿದೆ ಎನ್ನುತ್ತದೆ ಮೈಕ್ರೋಸಾಫ್ಟ್. ಇತ್ತೀಚಿನ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ನಲ್ಲಿ ವಿಂಡೋಸ್ 8ರ ಬೀಟಾ ವರ್ಷನ್ ಅನ್ನು ಪ್ರದರ್ಶಿಸಲಾಯಿತು. ಈ ಹೊಸ OS ಅನ್ನು ಉಪಯೋಗಿಸಿ ಅನುಭವ ಹೇಳಲಿ ಎಂಬ ಕಾರಣಕ್ಕೆ ಅದನ್ನು ಇಂಟರ್ನೆಟ್ನಿಂದ ಉಚಿತ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದ್ದು, ಈಗಾಗಲೇ 30 ಲಕ್ಷಕ್ಕೂ ಹೆಚ್ಚಿನ ಡೌನ್ಲೋಡ್ಗಳಾಗಿವೆಯಂತೆ. ಈ ಹಿಂದಿನ ಎಲ್ಲ OSಗಳಲ್ಲಿದ್ದಂತೆ ಇಲ್ಲಿ ಸ್ಟಾರ್ಟ್ ಬಟನ್ ಬದಲಾಗಿ ಇರುವ ಎಲ್ಲ ಅಪ್ಲಿಕೇಶನ್ಗಳು ಮೊಸಾಯಿಕ್ ರೂಪದಲ್ಲಿ ಡೆಸ್ಕ್ಟಾಪ್ ಮೇಲೆ ಹರಡಿಕೊಂಡಿರುತ್ತವೆ ಎಂಬುದು ವಿಂಡೋಸ್ 8ರ ವಿಶೇಷಗಳಲ್ಲೊಂದು. ವಿಂಡೋಸ್ 8 ಕೇವಲ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಿಗಷ್ಟೇ ಅಲ್ಲದೆ ವಿಂಡೋಸ್ ಟ್ಯಾಬ್ಲೆಟ್ಗಳಿಗೂ ಹೊಸ ರೂಪ ಕೊಡಲಿದೆ ಎಂಬುದು ಕಂಪನಿ ಹೇಳಿಕೆ. ಹಾಗಾಗಿ ಇದು ಟಚ್ ಸ್ಕ್ರೀನ್ ಕಂಪ್ಯೂಟರ್ಗಳಲ್ಲಿ ಹೆಚ್ಚು ಪರಿಣಾಮಕಾರಿ ಕೆಲಸ ಮಾಡಬಲ್ಲದು. ಈ ವರ್ಷದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಹೊರಬರಬಹುದಾದ ಈ ಹೊಸ OS ಇತರ OSಗಳಿಗಿಂತ ತ್ವರಿತವಾಗಿ ಲೋಡ್ ಆಗಬಲ್ಲದಂತೆ. ಅಂತೂ ಮೈಕ್ರೋಸಾಫ್ಟ್ ಕಂಪನಿ 8ನೇ ಮಹಡಿಗೆ ಲಿಫ್ಟ್ ಕೊಡ್ಲಾ ಅಂತ ಎಲ್ಲರನ್ನ ಕೇಳ್ತಾ ಇದೆ. ನೀವೀಗ ಬಳಸ್ತಾ ಇರೋ ಆಪರೇಟಿಂಗ್ ಸಿಸ್ಟಮ್ನಿಂದ ಬದಲಾವಣೆ ಬೇಕು ಅನಿಸಿದ್ರೆ ಈ ಹೊಸ ಆಪರೇಟಿಂಗ್ ಸಿಸ್ಟಮ್ನ ಟಚ್ ಮಾಡಿ ನೋಡೋದಕ್ಕೆ ಸಿದ್ಧರಾಗಿ. ಈ ಟಚ್ ಅಲ್ಲಿ ಏನಾದರೂ ಇದೆ ಅನಿಸಿದ್ರೆ ಅದನ್ನ ಬಳಸೋಕ್ಕೂ ತಯಾರಾಗಬಹುದು. ಸರಿ, ಈ ವಾರದ ಅಪ್ಲಿಕೇಶನ್ ಸೆಕ್ಷನ್ ಅಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಕಲರ್ ಮೇಲ್ ಅಪ್ಲಿಕೇಶನ್. ಬಣ್ಣ ಅಂದ್ರೆ ಯಾರಿಗಿಷ್ಟ ಇಲ್ಲ?
ನೀವು ನಿಮ್ಮ ಮೇಲ್ಗಳನ್ನ ಸುಮ್ಮನೆ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಕಳಿಸೋದ್ರ ಬದಲು ಅವಕ್ಕೊಂದಿಷ್ಟು ಬಣ್ಣ ಹಚ್ಚಿ ಬರೆದು ಕಳಿಸೋದು ಹೇಗೆ? ಬನ್ನಿ ನೋಡೋಣ ಕಲರ್ ಮೇಲ್ ಆಪ್. ಕಲರ್ ಮೇಲ್ ಎಂಬ ಈ ಅಪ್ಲಿಕೇಶನ್ ನಿಂದ ನಿಮ್ಮ ಇಮೇಲ್ಗಳನ್ನು ವರ್ಣಮಯವಾಗಿಸಿಕೊಳ್ಳಬಹುದು. ಇದು ನಿಮ್ಮ ಮೇಲ್ನಲ್ಲಿರುವ ಅಕ್ಷರ ಮತ್ತು ಹಿನ್ನೆಲೆ ಎರಡಕ್ಕೂ ಬಣ್ಣ ಹಚ್ಚಬಹುದು. ಆ ಅಪ್ಲಿಕೇಶನ್ನಲ್ಲಿ ಹಲವು ಟೆಂಪ್ಲೇಟ್ಗಳಿದ್ದು ನಿಮಗೆ ಬೇಕಾದ್ದನ್ನು ಆರಿಸಿಕೊಂಡು ಅದರಲ್ಲಿ ಬೇಕಾದ ಟೆಕ್ಸ್ಟ್ ಅನ್ನು ಸೇರಿಸಿಕೊಳ್ಳಬಹುದು. ಇದಲ್ಲದೆ ನೀವೇ ನಿಮಗೆ ಬೇಕಾದಂತಹ ಹಲವು ಟೆಂಪ್ಲೇಟ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವ ಅವಕಾಶವೂ ಇದೆ. ಈ ಅಪ್ಲಿಕೇಶನ್ನ ಹೊಸ ವರ್ಷನ್ನಲ್ಲಿ 3 ಹೊಸ ರೀತಿಯ ಟೆಂಪ್ಲೇಟ್ಗಳನ್ನು ಸೇರಿಸಲಾಗಿದೆ. ಹಳೆಯ ವರ್ಷನ್ನಲ್ಲಿದ್ದ ಕೆಲವು ಕೊರತೆಗಳನ್ನು ನೀಗಿಸಲಾಗಿದೆ. ಮೊದಲು ಐಫೋನ್, ಐಟಚ್ಗಳಿಗಷ್ಟೇ ಸೀಮಿತವಾಗಿದ್ದ ಈ ಅಪ್ಲಿಕೇಶನ್ ಅನ್ನು ಈಗ ಐಪ್ಯಾಡ್ ಟ್ಯಾಬ್ಲೆಟ್ಗಳಲ್ಲೂ ಉಪಯೋಗಿಸಬಹುದಾಗಿದೆ. ವಾರದ ಟಾಪ್ 10 ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್. ಫ್ರೀಯಾಗಿ ಸಿಗುವಂಥ ಅಪ್ಲಿಕೇಶನ್ಸ್: ಪೇಯ್ಡ್ ಯಾವುದಪ್ಪ ಅಂದರೆ ಈ ಅಪ್ಲಿಕೇಶನ್ ನೋಡಿದ ಮೇಲೆ ನಿಮ್ಮ ಬಣ್ಣದ ಮಾತಿಗೆ ಎಲ್ಲರೂ ಮರುಳಾಗಬಹುದು ಅಂತ ಅನಿಸ್ತಿರ್ಬೇಕು ಅಲ್ವಾ? ಹಾಗಾದ್ರೆ ಇನ್ಯಾಕ್ ತಡ, ನಿಮ್ಮ ಬಣ್ಣ ಬದಲಾಯಿಸೋದಕ್ಕೆ ಸಿದ್ಧರಾಗಿ. ಕಾಲರ್ ಸರಿ ಮಾಡಿಕೊಂಡು ಈ ಕಲರ್ಫುಲ್ ಮೇಲ್ಗಳನ್ನ ಕಳಿಸೋ ಅಪ್ಲಿಕೇಶನ್ನ ನಿಮ್ಮ ಐಫೋನ್ಗೆ ಡೌನ್ಲೋಡ್ ಮಾಡ್ಕೋತಾ ಇರಿ. ನಾನು ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ. ಓಕೆ, ನೀವು ನೋಡ್ತಾ ಇರಿ ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್, ಸೈಟ್ ಸೀಯಿಂಗ್ ನಲ್ಲಿ ಕಟ್ಟೋ ಕೆಲಸ ಮಾಡಿ, ಸ್ಪೂನ್ ಫೀಡ್ ನಲ್ಲಿ ಸ್ಮಾರ್ಟ್ ಫೋನ್ ಕಿರಿಕಿರಿಗೆ ಪರಿಹಾರ.